ಭಾರತೀನಗರದ ಕಾಡುಕೊತ್ತನಹಳ್ಳಿ ಗ್ರಾಮದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಸಮುದಾಯ ಭವನದ ಕಾಂಪೌಂಡ್ ಕಾಮಗಾರಿಗೆ 10 ಲಕ್ಷ, ಕಾಡುಕೊತ್ತನಹಳ್ಳಿಯ ಪರಿಶಿಷ್ಟ ಜಾತಿ ಸ್ಮಶಾನ ಅಭಿವೃದ್ಧಿಗೆ 20 ಲಕ್ಷ ಕಾಮಗಾರಿ ಅಭಿವೃದ್ಧಿಗೆ ಕೆಎಂ ಉದಯ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಶಾಸಕ ಕೆಎಂ ಉದಯ್ ಅವರು ಮಾತನಾಡಿ, ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಎಂದು ತಿಳಿಸಿದರು. ಸರ್ಕಾರದ ಅಭಿವೃದ್ಧಿಯನ್ನು ಜನರು ಗಮನಿಸುತ್ತಿದ್ದಾರೆ. ಹಾಗಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರದಲ್ಲೂ ಯಾವುದೇ ಗೊಂದಲವಿಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಲಿದ್ದಾರೆಂದು ತಿಳಿಸಿದರು. ಹಿಂದೆನೂ ಕೂಡ ನಾನು ಚುನಾವಣೆಗೆ ನಿಲ್ಲಕ್ಕೂ ಮೊದಲೇನೂ ಕೂಡ ಏನು ನಮ್ಮೆಲ್ಲ ಮುಖಂಡರುಗಳು ದಾನಿಗಳ ಮುಖಾಂತರ ಒಂದಷ್ಟು ಹಣ ಸಂಗ್ರಹಿಸಿ ಕಟ್ಟಡವನ್ನು ಕಟ್ಟಿ ಸುಸಜ್ಜಿತವಾಗಿ ಕೊನೆ ಹಂತ ತಲುಪಿತು. ಅಂಥ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಚೇರು ಮತ್ತು ಟೇಬಲ್ಗಳ ಕೊಟ್ಟು ಅವತ್ತು ಚಾಲನೆಯನ್ನು ಕೊಟ್ಟಿದ್ದು. ಇನ್ನೂ ಸ್ವಲ್ಪ ಉಳಿಕೆ ಕೆಲಸಗಳಿತ್ತು, ಕಾಂಪೌಂಡು ಇನ್ನಿತರ ಕೆಲಸಗಳು, ಅದಕ್ಕೂ ಕೂಡ ಇವತ್ತು 25-30 ಲಕ್ಷ ಇದೆಲ್ಲ ಉಳಿದ ಕಾಮಗಾರಿಗೂ ಕೂಡ ಚಾಲನೆ ಕೊಟ್ಟಿದ್ವಿ. ಅದೇ ರೀತಿ ಹಲವಾರು ದೇವಸ್ಥಾನಗಳ ಅಭಿವೃದ್ಧಿಗೂ ಕೂಡ ಸಹಾಯವನ್ನು ಮಾಡಿದ್ವಿ. ಅವು ಕೂಡ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸಗಳು. ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ಬಸವರಾಜು, ಮಾಜಿ ಸದಸ್ಯ ಎಎಸ್ ರಾಜೀವ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿ ಸಂದರ್ಶ, ಗುತ್ತಿಗೆದಾರ ಕೆಸಿ ಮಹದೇವು, ಮುಖಂಡರಾದ ಕೆ ಕಪನಿಗೌಡ, ಕೆ ಮಾದೇಗೌಡ, ಕೆ ಗೌಡಪ್ಪ, ನಂಜುಂಡಯ್ಯ, ರುದ್ರಯ್ಯ, ಕೆ ಕಪನಯ್ಯ ಸೇರಿದಂತೆ ಹಲವರಿದ್ದರು.